ನೋಡೋಣ ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಹತ್ರ ದೇವಸ್ಥಾನ ಆಗ್ಲೆಲ್ಲ ನಾನು ಹೇಳ್ತಾ ಇರ್ತೀನಿ. ಬೀದಿ ಆಗ್ಲೆಲ್ಲ ಲೈವಲ್ಲಿ ತೋರಿಸ್ತಾ ಇರ್ತೀನಿ. ನಮ್ಮನೇದು ಬೀದಿ ಅಂತ ಇದು. ಮನೆ ಕಟ್ಟಕ್ಕೆ ಪಾಪ ಮನೆ ಮುಂದೆ ಹಾಕೋಣಕ್ಕೆ ಜಾಗ ಇಲ್ಲ, ಅದು ತುಂಬ ಜನ ಇದ್ದೀರಿ ಅಂತ ಬಿಟ್ಟು ಎಲ್ಲ ಈ ಬೀದಿಯಲ್ಲೇ ಹಾಕೊಂತೀವಿ ನಾವು. ಹಿಂಗೆ ಮನೆ ಕಟ್ಟಕ್ಕೆ ಫುಲ್ ಈ ಕಡೆ ಮನೆಗಳು ಎಲ್ಲ ಮನೆಗಳೆಲ್ಲ ಇಲ್ಲೇ ಹಾಕೊಂತೀವಿ. ನಮ್ಮ ಊರಲ್ಲಿ ತೇರಬ್ಬ ಅಷ್ಟೇ ಇಲ್ಲೇ ನಡೀತಿತ್ತೆ. ತೇರಬ್ಬ ಒಂದ್ಸತಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ನಡೀತಿದೆ ತೇರಬ್ಬ. ಇಲ್ಲಿ ತೇರು ಕೂಡ ಇಲ್ಲೇ ಆಗುತ್ತೆ. ಆಮೇಲೆ ಇಲ್ಲಿ ಬನ್ನಿ ಜಾತ್ರೆ ನಡೆದ್ರೆ ಇಲ್ಲೆಲ್ಲ ಫುಲ್ ಅಂಗಡಿಗಳು ತುಂಬ್ಕೊಂಡಿರ್ತವೆ, ಫುಲ್ ಅಂಗಡಿಗಳು. ಇದು ಈಶ್ವರ ದೇವಸ್ಥಾನ ಮಂಟಪ. ಇಲ್ಲಿ ಬಂದು ಅದು ಪಕ್ಕದಲ್ಲಿ ಈಶ್ವರ ದೇವಸ್ಥಾನ, ಅದು ಪಕ್ಕದಲ್ಲಿ ಮತ್ತೆ ಬಸವಣ್ಣ ಇದ್ದಾರೆ. ಇದು ಪಕ್ಕದಲ್ಲಿ ವೆಂಕಟೇಶ್ವರ ಸ್ವಾಮಿ. ನೋಡಿ ಏನು ಚೆನ್ನಾಗಿ ಇವತ್ತು ಅಲಂಕಾರ ಆಗಿದೆ ನಮ್ಮ ಶಿವಯ್ಯದು. ಹಾಗೂ ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ ಇವತ್ತು. ಮತ್ತೆ ಇದು ಬಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ನಮ್ಮೂರಲ್ಲಿ 48-49 ದೇವಸ್ಥಾನಗಳಿದ್ದಾವೆ ಅಂತ ಹೇಳ್ತಾ ಇದ್ದೀನಿ ನಾನು. ಆವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿದ್ದೀರಾ. ಇಲ್ಲಿ ಬಂದು ಏನು ದೇವಸ್ಥಾನ ಅಂದರೆ ಯಲ್ಲಮ್ಮ ದೇವಸ್ಥಾನ. ಇಲ್ಲಿ ಬಂದು ಚಿಕ್ಕ ದೇವಸ್ಥಾನ, ಅದು ಗಂಗಮ್ಮ ಯಲ್ಲಮ್ಮ ಅಂತಾರೆ. ಇಲ್ಲೊಂದು ಯಲ್ಲಮ್ಮ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ. ಆಗಿ ಹಿಂದೆ ತೋರಿಸ್ದೆ ಮಂಟಪ. ಸ್ವಾಮಿಗೆ ಕಲ್ಯಾಣ ಮಹೋತ್ಸವ ಇಲ್ಲೇ ಮಾಡೋದು. ಲೈವ್ ಅಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಲ್ಲಿ ಮೂರು ತೇರಬ್ಬ ಆದರೆ ಇಲ್ಲಿ ಅಷ್ಟೇ ಫುಲ್ ಅಂಗಡಿಗಳು ಇರ್ತವೆ, ಪ್ರತಿಯೊಂದು ಅಂಗಡಿಗಳು ಇರ್ತವೆ. ಇವಾಗ ಅಂಗಡಿ ಹೋಗಿ ಆಂಜನೇಯ ದೇವಸ್ಥಾನ, ಮತ್ತೆ ಅಲ್ಲಿ ಬಂದು ಆಂಜನೇಯ ದೇವಸ್ಥಾನ ಅದು ದೂರದಲ್ಲಿದೆ. ಸ್ವಲ್ಪ ಹೋಗೋಣ, ರಶ್ ಇರುತ್ತೆ ತೇರಬ್ಬದ ದಿನ. ಇವಾಗ ಸ್ವಲ್ಪ ಕಡಿಮೆ ಇದೆ. ನೋಡಿ ರಾಘವೇಂದ್ರ ಸ್ವಾಮಿ ಮಂಟಪ ಎಲ್ಲ ಇದೆ. ಬೆಳಗ್ಗೆ 5 ಗಂಟೆಗೆ ಬಂದು ಎಲ್ಲ ಇದು ಮಾಡ್ತಾ ಇರ್ತಾರೆ. ಇದು ಹೂವನ್ನ ಇಟ್ಕೊಂಡಿದ್ದಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೊಂದು ದೇವಸ್ಥಾನ ಇದೆ, ದೇವಸ್ಥಾನ ಮುನೇಶ್ವರ ದೇವಸ್ಥಾನ. ಅದು ಇದೂ ಕಟ್ಟೆನೆ. ನಮ್ಮೂರಲ್ಲಿ ತುಂಬ ಕಟ್ಟೆಗಳಿದ್ದಾವೆ. ಆ ಕಟ್ಟೆಗಳಿಗೆ ಹಿಂಗೆ ನವಗ್ರಹ ಅಲ್ಲ, ದೇವತೆಗಳಿದ್ದಾರೆ. ಮತ್ತೆ ಇದೊಂದು ದೊಡ್ಡ ಮರ, ಅದು ತೋರಿಸ್ನಲ್ಲ 2 ಮರ ಅಂಥದ್ದು. ಇವನು ರಾಗಿ ಮರ ಅಂತಾರೆ. ಮತ್ತು ಅರಳಿಕಟ್ಟೆ ಇದೆ ನಮ್ಮೂರಲ್ಲಿ. ನಮ್ಮನೆಯವ್ರು ಕಟ್ತಾ ಇದ್ದಾರೆ ಹೂವು. ಇವರೇ ನಮ್ಮನೆಯವರು. ನಾನು ಇನ್ನೊಂದ್ಸತಿ ರೌಂಡ್ ಹಾಕೋ ಬರೋಕ್ಕೆ ಊರು ಇಟ್ಟು ಕಟ್ಟಿದ್ದಾರೆ ನೋಡಿ. ನಾನು ಕಟ್ತಾ ಇದ್ದೀನಿ, ಇವಾಗ ಬಂದು ಕಟ್ಟಕ್ಕೆ ಕೂತ್ಕೊಂಡು ಈಗ ಇಷ್ಟೇ ಕಟ್ಟಿರೋದು. ಮತ್ತೆ ಊರಿಗೆ ರೌಂಡ್ ಹಾಕ್ಕೊಂಡು ಈ ಸೊಪ್ಪು ಅವರೆಕಾಯಿ ತಂದೆ ಸಾಂಬಾರಿಗೆ. ಇಷ್ಟು ಹೂವಿಗೆ ಎಷ್ಟು ರೇಟ್ ಹೇಳಿ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ತುಂಬ ರೇಟ್, 280 ರೂಪಾಯಿ.